ಕರ್ನಾಟಕದ ಜೈಲುಗಳಲ್ಲಿ ದೇಶ ಪ್ರೇಮ ಮುಳುಗಿದೆ. ಜೈಲುಗಳಲ್ಲಿ ಈಗ ರಾಷ್ಟ್ರಗೀತೆ ಹಾಗೂ ನಾಡಗೀತೆ ಎರಡೂ ಕೂಡ ಮುಳುಗಲಿದೆ. ಕರ್ನಾಟಕದ ಜೈಲುಗಳಲ್ಲೂ ಕೂಡ ದೇಶ ಪ್ರೇಮ ಈಗ ಮುಳುಗುತ್ತಾ ಇದೆ. ಜೈಲುಗಳಲ್ಲಿ ರಾಷ್ಟ್ರಗೀತೆ ಹಾಗೂ ನಾಡಗೀತೆ ಮುಳುಗುತ್ತೆ. ಇನ್ನು ಮುಂದೆ ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಅವರು ಒಂದು ನೂತನ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಜೈಲುಗಳಲ್ಲಿ ರಾಷ್ಟ್ರಗೀತೆ ನಾಡಗೀತೆಗಳನ್ನು ಹಾಡಬೇಕು ಅಂತ ಕಡ್ಡಾಯ ಮಾಡಲಾಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲು ಸೇರಿ ಎಲ್ಲ ಜೈಲುಗಳಲ್ಲೂ ಕೂಡ ರಾಷ್ಟ್ರಗೀತೆ ಕಡ್ಡಾಯ ಮಾಡಲಾಗ್ತಾ ಇದೆ. ಕಳೆದ ಒಂದು ವಾರದಿಂದ ರಾಷ್ಟ್ರಗೀತೆ ಈಗ ಮೊಳಗ್ತಾ ಇದೆ, ನಾಡಗೀತೆಯೂ ಕೂಡ ಮೊಳಗ್ತಾ ಇದೆ. ಖೈದಿಗಳಲ್ಲಿ ದೇಶ ಪ್ರೇಮ ಮೂಡಿಸೋದು ಇದರ ಗುರಿಯಾಗಿದೆ ಅನ್ನುವಂತಹ ಒಂದು ವಿಚಾರವನ್ನು ಅಲೋಕ್ ಕುಮಾರ್ ಅವರು ಹೇಳಿದ್ದಾರೆ. ಒಂದು ವಿನೂತನ ಪ್ರಯತ್ನಕ್ಕೆ ಡಿಜಿಪಿ ಅಲೋಕ್ ಕುಮಾರ್ ಅವರು ಮುಂದಾಗ್ತಾ ಇದ್ದಾರೆ. ಇನ್ನು ಪ್ರತಿದಿನ 6:30 ರಾಷ್ಟ್ರಗೀತೆ ನಾಡಗೀತೆ ಹಾಡಿಸ್ತಾ ಇದ್ದಾರೆ ಜೈಲು ಸಿಬ್ಬಂದಿಗಳು. ರೆಕಾರ್ಡಿಂಗ್ ಗೀತೆ ಹಾಕದೆ ಸ್ವತಃ ಅವರ ಬಾಯಿಂದನೇ ಹಾಡಿಸೋದಕ್ಕೆ ಸೂಚನೆ ಕೊಡ್ತಾ ಇದ್ದಾರೆ. ಈ ಮೂಲಕವಾಗಿ ರಾಷ್ಟ್ರಗೀತೆ ನಾಡಗೀತೆ ಕಲಿಸೋದಕ್ಕೆ ಸೂಚನೆ ನೀಡಲಾಗ್ತಾ ಇದೆ. ದಾವಣಗೆರೆ, ರಾಮನಗರ, ಬೆಂಗಳೂರು ಸೇರಿದಂತೆ ಎಲ್ಲ ಜೈಲುಗಳಲ್ಲಿ ರಾಷ್ಟ್ರಗೀತೆ ಮೊಳಗ್ತಾ ಇದೆ. ಅದೇ ರೀತಿ ನಾಡಗೀತೆಯೂ ಕೂಡ ಕೇಳೋದಕ್ಕೆ ಸಿಗ್ತಾ ಇದೆ. ಹೀಗಾಗಿ ಇದು ಜೈಲು ಕೈದಿಗಳಲ್ಲಿ ಇದಾದರೂ ಬದಲಾವಣೆ ತರುತ್ತಾ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಒಂದು ವಿನೂತನ ಪ್ರಯೋಗಕ್ಕೆ ಡಿಜಿಪಿ ಅವರು ಮುಂದಾಗ್ತಾ ಇದ್ದಾರೆ. ಯಾಕಂದರೆ ಪ್ರತಿನಿತ್ಯ ಜೈಲುಗಳಲ್ಲಿ ಸಿಗ್ತಾ ಇರುವಂತಹ ಒಂದು ರಾಜಾತಿಥ್ಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಗಾಂಜಾ, ಡ್ರಗ್ಸು, ಮತ್ತೊಂದು ಮಗದೊಂದು ಅಂತ ಎಲ್ಲವೂ ಕೂಡ ಯಥೇಚ್ಛವಾಗಿ ಸಿಗ್ತಾ ಇತ್ತು. ಇದೆಲ್ಲದಕ್ಕೂ ಡಿಜಿಪಿ ಆಗಿರುವಂತಹ ಅಲೋಕ್ ಕುಮಾರ್ ಅವರು ಅಧಿಕಾರ ವಹಿಸ್ಕೊಳ್ತಾ ಇದ್ದಂತೆ ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಟ್ಟರು. ಈಗ ಒಂದು ವಿನೂತನ ಪ್ರಯೋಗಕ್ಕೆ ಮುಂದಾಗ್ತಾ ಇದ್ದಾರೆ. ಖೈದಿಗಳಲ್ಲಿ ಬದಲಾವಣೆ ತರೋದಕ್ಕೆ ಡಿಜಿಪಿ ಅಲೋಕ್ ಕುಮಾರ್ ಅವರು ವಿನೂತನ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ.